ನಮಸ್ಕಾರ. ನಾನಿವತ್ತು ನಿಮಗೆ 2 ಥರದ್ದು ಅವಲಕ್ಕಿ ಒಗ್ಗರಣೆ ಮತ್ತು ಅವಲಕ್ಕಿ ಮೊಸರು ಅದನ್ನು ಹೆಂಗೆ ಮಾಡೋದು, ಉಳ್ಳಾಗಡ್ಡಿ ಇಲ್ದೇ ಯಾರಾದರೂ ಉಪವಾಸ ಮಾಡ್ತಿದ್ರು ಅದನ್ನು ಹೆಂಗೆ ಮಾಡೋದು, ಆಮೇಲೆ ಮೆತ್ತಗಾಗಿ ಒಂದೇ ಥರ ಬರಬೇಕಂದ್ರೆ ಯಾವ ಥರ ಇದು ಮಾಡೋದು ಅಂತ ತೋರಿಸ್ತೀನಿ. ನಮ್ಮಮ್ಮ ಹಂಗೆ ಮಾಡ್ತಿದ್ರು, ನಾನು ಅದೇ ತೋರಿಸ್ತೀನಿ ನಿಮ್ಗೆ ಇವತ್ತು. ನಾನು ಇವಾಗ 1 ಬೌಲಷ್ಟು ಅವಲಕ್ಕಿ ತೊಗೊಂಡಿನಿ. ಇದು ಗಟ್ಟಿ ದಪ್ಪ ಅವಲಕ್ಕಿನೂ ಅಲ್ಲ, ಮೀಡಿಯಮ್ ಅವಲಕ್ಕಿ ಅಂತಾನೆ. ಇದನ್ನು ನಾನು ಏನು ಮಾಡ್ತೀನಿ, ಒಂದು 2 ರಿಂದ 3 ಸರಿ ಕ್ಲೀನಾಗಿ ನಾರ್ಮಲ್ ನೀರಿಂದ ತಣ್ಣೀರಿಂದನೇ ತೊಳ್ಕೊಂಡು ಆಮೇಲೆ ಬಿಸಿನೀರೊಳಗೆ ತೊಳೆದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ. ಅದು ನೆನೆಯವರೆಗೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಆಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ನಾರ್ಮಲಾಗಿ ಒಗ್ಗರಣೆ ಮಾಡ್ಕೊಳ್ಳೋದು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿನಿ. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಉಪವಾಸ ಇದಕ್ಕಂತ ಹಾಕಿಲ್ಲ. ಯಾರು ಉಳ್ಳಾಗಡ್ಡಿ ಅದು ತಿಂತೀರೋ ಅದನ್ನು ಉಳ್ಳಾಗಡ್ಡಿನೂ ಹಾಕ್ಕೋಬೋದು. ಆಮೇಲೆ ಈಗ ನಾನು 3 ರಿಂದ 4 ಸ್ಪೂನ್ ಅಂದರೆ 1/4 ಕಪ್ ಅಷ್ಟು ಶೇಂಗಾ ಅಂದರೆ ಕಡಲೆಕಾಯಿ ಬೀಜ ಹಾಕ್ತೀನಿ. ಆಮೇಲೆ ಕರಿಬೇವು ಸ್ವಲ್ಪ, ಇವನ್ನ ಚಲೋ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳೋದು. ಆಮೇಲೆ ಇದು 3 ರಿಂದ 4 ಹಸಿಮೆಣಸಿಕಾಯಿ. ಇದು ಖಾರ ಇಲ್ಲ, ಖಾರ ಜಾಸ್ತಿ ತಿಂತಿದ್ರೆ ಇನ್ನೂ ಸ್ವಲ್ಪ ನೀವು ಹಾಕ್ಕೋಬೋದು. ಆಮೇಲೆ ಸಣ್ಣ ಇದು ಆಲೂಗಡ್ಡೆ ಹೆಚ್ಕೊಂಡಿನಿ. ಇದು ಆಲೂಗಡ್ಡೆ ಬೇಯಿಸ್ನೂ ಹಾಕ್ಬೋದು. ಇದು ನಾನು ಹಿಂಗೆ ಹಾಕ್ಕೊಂಡು ಸಣ್ಣ ಹೆಚ್ಚಿರೋದಕ್ಕೆ ಭಾಳ ಏನು ಟೈಮ್ ತೊಗೊಳ್ಳಲ್ಲ ಅಂತ ನಾನು ಇದನ್ನು ಹಿಂಗೆ ಹಾಕ್ಕೊಂಡಿನಿ. ಇವಾಗ ಒಂದು ಸ್ವಲ್ಪ ಲಿಡ್ ಮುಚ್ಚಿಡೋಣ. ಆಮೇಲೆ ಇವಾಗ ಅದು ಒಂಥರ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಸಣ್ಣದು ದಪ್ಪ ಮೆಣಸಿಕಾಯಿ ಅಂದರೆ ಕ್ಯಾಪ್ಸಿಕಮ್ನ ಹಾಕ್ಕೊತೀನಿ. ಆಮೇಲೆ ನಾನು ಇದಕ್ಕೆ ಟೊಮ್ಯಾಟೊ ಕಾಯಿ ಹಾಕ್ತೀನಿ. ಇದು ನಿಂಬೆಹಣ್ಣು ಹಾಕೋದು ಬೇಕಿಲ್ಲ ಹುಳಿ ಇರೋದಕ್ಕೆ, ಆಮೇಲೆ ಮೆತ್ತಗಿರ್ತದೆ ಅದಕ್ಕೆ ಅಂತ ನಾನು ಇದು ಟೊಮ್ಯಾಟೊ ಕಾಯಿ ಹಾಕಿನಿ. ಇವಾಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಎಲ್ಲನೂ ಜಲ್ದಿ ಬೇಯಲಿ ಅಂತ. ಆಮೇಲೆ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೀನಿ. ಇವಾಗ ಇದನ್ನೆಲ್ಲ ಕಲಸಿ ಸ್ವಲ್ಪ ಹೊತ್ತು ಮುಚ್ಚಿಡೋದು. ಇದು ಎಲ್ಲ ತರಕಾರಿ ಇರೋದಕ್ಕೂ ಹೆಲ್ದಿನೂ ಅನ್ನಿಸ್ತದೆ. ಈಗ ನೋಡಿರಿ ನಾನು ಮುಚ್ಚಿಟ್ಟೀನಿ. ಇವಾಗ ಇದು ಬೆಂದದ್ದು. ಇವಾಗ ಈಗ ನೋಡಿರಿ ಇವಾಗ ನಾನಿದು ಅವಲಕ್ಕಿ ಏನು ಇದು ಮಾಡಿದ್ನಲ್ಲ ಇದನ್ನು ಮೆತ್ತಗಾಗಿದೆ. ಈಗ ಇದನ್ನು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಸ್ವಲ್ಪ ಫಸ್ಟಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋದು. ನಾನು ಜಾಸ್ತಿ ಮಾಡಿಲ್ಲ ಅಂತ ಒಂದೇ ಸರಿ ಹಾಕ್ಕೊಂಡು, ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಅರ್ಧ ಹಾಕಿ ಕಲಸಿ ಮತ್ತು ಅರ್ಧನೂ ಹಾಕ್ಬೋದು. ಇದು ಬಿಸಿನೀರಿಂದ ತೊಳ್ಕೊಂಡಿದ್ದಕ್ಕೆ ಏನಾಗ್ತದೆ ಅಂದರೆ ಮೆತ್ತಗಿರ್ತದೆ. ನೀವು ಒಂದು ಸ್ವಲ್ಪ ಮಾಡಿಟ್ಟು ಬಿಸಿನೇ ತಿನ್ಬೇಕಂತಿಲ್ಲ, ಮುಚ್ಚಿಟ್ಟು ಆಮೇಲೆ ತಿಂದ್ರೂ ಮೆತ್ತಗೆ ಇರ್ತದೆ, ಇದು ಬಿರುಸಾಗಲ್ಲ. ಇವಾಗ ಇದನ್ನು ನಾನು ಲಿಡ್ಡು ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಈಗ ನೋಡಿರಿ ಇದು ರೆಡಿ ಆಗಿದೆ. ಈಗ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ. ಆಮೇಲೆ ಹಸಿ ಕೊಬ್ಬರಿ, ಕಾಯಿ ತುರಿನೂ ಅಂತಾರೆ, ಅದನ್ನು ಹಾಕ್ಕೊಳ್ಳೋದು. ನಾನು ಟೊಮ್ಯಾಟೊ ಕಾಯಿ ಹಾಕಿದ್ದಕ್ಕೆ ನಿಂಬೆಹಣ್ಣನ್ನು ಹಾಕಿಲ್ಲ. ನಿಮ್ಮ ಟೊಮ್ಯಾಟೊ ಕಾಯಿ ಇದ್ದಿದ್ದಿಲ್ಲ ಅಂದರೆ ಲಾಸ್ಟಿಗೆ ನೀವು ನಿಂಬೆಹಣ್ಣು ಹಾಕ್ಕೋಬೋದು. ಇವಾಗ ನಾನು ಮೊಸರು ಅವಲಕ್ಕಿ ಮಾಡ್ತೀನಿ. ಇದಕ್ಕೆ ನಾನು ಒಂದು ಸಣ್ಣ ಕಪ್ಪಷ್ಟು ಅವಲಕ್ಕಿ ತೊಗೊಂಡಿನಿ. ಇದನ್ನು ನಾನು ತೊಳ್ಕೊಂಡು ಒಂದು 5 ನಿಮಿಷ ಹಂಗೆ ಬಿಟ್ಟಿದ್ದೆ. ಇದು ನೋಡಿರಿ ಇವಾಗ ಇದೂ ಮೆತ್ತಗಾಗಿದೆ. ಇದಕ್ಕೆ ನಾನು 1 ಕಪ್ಪಷ್ಟು ಮೊಸರನ್ನ ಒಂದು ಸ್ವಲ್ಪ ಬ್ಲೆಂಡ್ ಮಾಡಿ ಹಾಕಿನಿ. ಈಗ ಇದನ್ನು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಈಗ ಆಮೇಲೆ 1 ರಿಂದ 2 ಟೀ ಸ್ಪೂನಷ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಣಮೆಣಸಿಕಾಯಿ, ಕರಿಬೇವು, 1/4 ಟೀ ಸ್ಪೂನಷ್ಟು ಇಂಗು. ಇದು ಒಗ್ಗರಣೆ ಎಲ್ಲ ಹಾಕಿ ಇದು ಆಗಿದೆ. ಈಗ ಇದಕ್ಕೆ ಹಾಕಿ ಕಲಿಸ್ಕೊಳ್ಳೋದು. ಇದು ಮೊಸರು ಅವಲಕ್ಕಿನೂ ರೆಡಿ. ಬಿಸಿಲು ಅದು ಇರೋದಕ್ಕೆ ಒಂಥರ ದೇಹಕ್ಕೆ ತಂಪಾಗಿಯೂ ಇರ್ತದೆ, ಚಲೋ ಇರ್ತದೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಹೋಪ್ ನಿಮಗಿದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.